ತಮಿಳುನಾಡು ರಾಜ್ಯಕ್ಕೆ ಮತ್ತೆ ಕಾವೇರಿ ನೀರು ಹರಿಸಲು ಆದೇಶವನ್ನ ನೀಡಲಾಗಿದೆ. ಸಿಡಬ್ಲ್ಯೂಎಂಎ ಆದೇಶದ ವಿರುದ್ಧ ಮಂಡ್ಯ ರೈತರು ಈಗ ಸಮರವನ್ನ ಸಾರ್ತಾ ಇದ್ದಾರೆ. ಈಗ ಸಿಡಬ್ಲ್ಯೂಎಂಎ ಎರಡರ ವಿರುದ್ಧ ಕೂಡ ಮಂಡ್ಯ ರೈತರು ಸಮರವನ್ನ ಸಾರ್ತಾ ಇದ್ದಾರೆ. 15 ದಿನ ನಿತ್ಯ 12,000 ಕ್ಯೂಸೆಕ್ ನೀರನ್ನ ಹರಿಸೋಕೆ ಆದೇಶವನ್ನ ನೀಡಲಾಗಿದೆ. ನೋಡಿ, ಈ ಹಿಂದೆ 3,500 ಕ್ಯೂಸೆಕ್, ಈಗ 12,000 ಕ್ಯೂಸೆಕ್ ಮುಂದಿನ 15 ದಿನಗಳ ಕಾಲ ಹರಿಸಬೇಕು ಅಂತ. ಇಂದಿನಿಂದ ರೈತ ಹಿತರಕ್ಷಣಾ ಸಮಿತಿಯಿಂದ ಹೋರಾಟ. ಮಳೆ ಕಾರಣಕ್ಕೆ ಹೋರಾಟಕ್ಕೆ ತಾತ್ಕಾಲಿಕವಾಗಿ ಬ್ರೇಕ್ ಅನ್ನು ನೀಡಲಾಗಿತ್ತು. ಇದೀಗ ಹೋರಾಟವನ್ನ ಮತ್ತಷ್ಟು ತೀವ್ರಗೊಳಿಸೋಕೆ ನಿರ್ಧರಿಸಲಾಗಿದೆ. ಅನಿರ್ದಿಷ್ಟಾವಧಿ ಹೋರಾಟದ ಬಗ್ಗೆ ಇಂದು ನಿರ್ಧಾರ ಆಗುತ್ತೆ ಬೆಳಗ್ಗೆ 11 ಗಂಟೆಗೆ. ನಿಜಕ್ಕೂ ಕೂಡ ಕರ್ನಾಟಕಕ್ಕೆ ಇದು ಬಿಗ್ ಶಾಕ್. ಸಿಡಬ್ಲ್ಯೂಎಂಎ ಸಿಡಬ್ಲ್ಯೂಆರ್ಸಿ ಕೊಟ್ಟಿರುವಂಥ ಆದೇಶ ಮುಂದಿನ 15 ದಿನಗಳ ಕಾಲ ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ಬಿಡಬೇಕು ತಮಿಳುನಾಡಿಗೆ ಅನ್ನೋ ಆದೇಶ. ಈಗಷ್ಟೇ ಕರ್ನಾಟಕದಲ್ಲಿ ಮಳೆ ಆಗ್ತಾ ಇದೆ, ಜಲಾನಯನ ಪ್ರದೇಶಗಳಲ್ಲಿ ಮಳೆ ಆಗ್ತಾ ಇದೆ, ಜಲಾಶಯಗಳು ಭರ್ತಿ ಅಂತ ದಾರಿ ಮಾರ್ಗವನ್ನು ಕಂಡುಕೊಳ್ತಾ ಇದೆ. ಬಟ್ ಭರ್ತಿ ಆಗಿಲ್ಲ. KRS ನಲ್ಲಿ 124.8 ಅಡಿ ಬೇಕು ಭರ್ತಿ ಆಗಲಿಕ್ಕೆ. ಈ ತನಕ ಭರ್ತಿ ಆಗಿಲ್ಲ. ಭರ್ತಿ ಆಗಿದ್ದರೆ ಬಾಗಿನವನ್ನು ಅರ್ಪಿಸಬಹುದಾಗಿತ್ತು. ಆದರೆ ಅಷ್ಟರೊಳಗಡೆ ಆಗಲೇ ಮತ್ತೆ ಕರ್ನಾಟಕಕ್ಕೆ ಬಿಗ್ ಶಾಕ್. ಪ್ರತಿನಿತ್ಯ 12,000 ಕ್ಯೂಸೆಕ್ ನೀರನ್ನ ಹರಿಸಬೇಕು ಅಂತ. ಇವತ್ತು ಭೀಮನಾಮಾಸೆ ಪ್ರಯುಕ್ತ ವಿಶೇಷವಾಗಿ ತಾಯಿ ಕಾಳಮ್ಮ ಅಂತ ವಿಶೇಷವಾಗಿ ಪೂಜೆ ಮಾಡಿಸಿ ನಿಂಬೆಹಣ್ಣು ತಂದಿದ್ದೀವಿ. ಈ ನಿಂಬೆಹಣ್ಣು ವಿಶೇಷ ಏನಂದ್ರೆ ಈ ರಾಜ್ಯದ ಮುಖ್ಯಮಂತ್ರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ, ನಮ್ಮ ಕಾವೇರಿ ತಾಯಿಯ ತಮಿಳುನಾಡಿಗೆ ಬಿಡಬೇಡ, ನಿನ್ನ ಆದೇಶನ ವಾಪಸ್ ತಗೋ, ದೇವರಾಣೆ ನೀನು ಬಿಡಬೇಡ, ನೀನು ಬಿಟ್ಟರೆ ನಿಂಗೆ ಒಳ್ಳೇದಾಗಲ್ಲ ಅಂತೇಳಿ ವಿಶೇಷವಾಗಿ ನಮ್ಮ ಕಾವೇರಿ ಮಾತೆಗೆ ಪೂಜೆ ಮಾಡಿ ವಿಶೇಷವಾಗಿ ಭಕ್ತಿಯಿಂದ ಪೂಜೆ ಸಲ್ಲಿಸಿ ನಿಂಬೆಹಣ್ಣಲ್ಲಿ ಮಂತ್ರಿಸ್ಕೊಂಡು ಬಂದಿದ್ದೀವಿ. ಈ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಒಳ್ಳೆ ಬುದ್ಧಿ ಕೊಡ್ಲಿ, ರೈತರ ಪರವಾಗಿ ನಿಲ್ಲಿ, ಅನ್ನದಾತನ ಹೋರಾಟಕ್ಕೆ ಬೆಂಬಲ ಕೊಡ್ಲಿ. ನಮ್ಮ ಕಾವೇರಿ ನೀರು, ನಮ್ಮ ಕನ್ನಮಡಿ ಕಟ್ಟ ನೀರನ್ನ ತಮಿಳುನಾಡಿಗೆ ಯಾವುದೇ ಕಾರಣಕ್ಕೂ ಹರಿಸ್ಬೇಡಪ್ಪ. ತಾಯಿ ಕಾವೇರಿ ನೀವು ಒಳ್ಳೇದು ಮಾಡಲ್ಲ. ನಿಮ್ಮ ಮಾತೆತ್ರ ನಾನು ಕೂಡ ರೈತನ ಮಗ, ನಾನು ಕೂಡ ಮಣ್ಣಿನ ಮಗ ಅಂತ ಹೇಳ್ತಾ ಇದೀಯಾ. ಮಣ್ಣಿನ ಮಕ್ಕಳ ಉದ್ಧಾರ ಮಾಡಬೇಕಾದ್ರೆ, ಮಣ್ಣಿನ ಮಕ್ಕಳ ಜೀವನನ ಹಸನ ಮಾಡಬೇಕಾದ್ರೆ ನೀನು ನಿಜವಾಗ್ಲೂ ತಮಿಳುನಾಡಿಗೆ ನೀರು ಬಿಡಬೇಡ ಅಂತೇಳಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ನಿಮ್ಮೆಣ್ಣಿಂದ ಇಳಿ ತೆಗೆದು ನಾವು ಕಾಲಿಂದ ತುಳಿದು ಅವ್ರಿಗೆ ಒಳ್ಳೇದಾಗಲಿ, ಒಳ್ಳೆ ಬುದ್ಧಿ ಕೊಡಲಿ, ಒಳ್ಳೆ ರೈತರ ಪರ ಯೋಜನೆ ಕೊಡಲಿ ಅಂತೇಳಿ ಈ ನಿಮ್ಮೆಣ್ಣನ್ನು ಮಂತ್ರಿಸ್ಕೊಂಡು ಬಂದಿದ್ವಿ. ಆ ಕಾರ್ಯಕ್ರಮವನ್ನು ನಿಮ್ಮೆಲ್ಲರ ಮುಂದೆ ಸಮ್ಮುಖದಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಕ್ಕೆ ನಾವು ಇಷ್ಟಪಡ್ತೀವಿ. ಇವತ್ತು ಭೀಮನಾಮಾಸೆ ಪ್ರಯುಕ್ತ ವಿಶೇಷ ತಮಿಳುನಾಡಿಗೆ ಕಾವೇರಿ ನೀರನ್ನು ಹರಿಸಬೇಕು ಅನ್ನೋ ನಿಟ್ಟಿನಲ್ಲಿ ಈಗಾಗಲೇ ಸಿಡಬ್ಲ್ಯೂಎಂಎ ಆದೇಶವನ್ನ ಮಾಡಿರುವಂಥದ್ದು. ಆ ಒಂದು ಆದೇಶದ ವಿರುದ್ಧ ಮಂಡ್ಯದಲ್ಲಿ ರೈತರು ಸಿಡಿದೆದ್ದಿದ್ದಾರೆ. ಇವತ್ತು ಬೆಳ್ಳಂಬೆಳಿಗ್ಗೆಯೇ ಪ್ರತಿಭಟನೆಯೂ ಕೂಡ ನಡೀತಾ ಇರುವಂಥದ್ದು. ಮಂಡ್ಯದ ಕಾವೇರಿ ಭವನದ ಮುಂಭಾಗ ಇರುವಂತಹ ಕಾವೇರಿಯ ಪ್ರತಿಮೆ ಬಳಿ ಕನ್ನಡ ಪರ ಸಂಘಟನೆಯ ಹೋರಾಟಗಾರರು, ರೈತರು, ಹಾಗೆ ಹಿಂದೂ ಪರ ಕಾರ್ಯಕರ್ತರು ಇದೀಗ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥದ್ದು. ಅವರೆಲ್ಲರ ಆಗ್ರಹ ಆಗಿರುವಂಥದ್ದು ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು ಅಂತ. ಅದರಲ್ಲೂ ಕೂಡ ಅಪ್ಪಿಕೋ ಚಳುವಳಿಯನ್ನ ಇವರು ಮಾಡ್ತಾ ಇರುವಂಥದ್ದು. ಅಂದ್ರೆ ಕಾವೇರಿ ಪ್ರತಿಮೆಯನ್ನ ತಬ್ಬಿ ಕಾವೇರಮ್ಮ ನಮ್ಮ ಬಿಟ್ಟು ಹೋಗ್ಬೇಡ ಅನ್ನೋ ನಿಟ್ಟಿನಲ್ಲಿ ಒಂದು ಪ್ರಾರ್ಥನೆಯನ್ನು ಕೂಡ ಮಾಡ್ಕೊಳ್ತಾ ಇರುವಂಥದ್ದು. ಪೂಜೆಯನ್ನು ಸಲ್ಲಿಸಿ ಇದೀಗ ಡಿ.ಕೆ. ಶಿವಕುಮಾರ್ ಅವರ ಭಾವಚಿತ್ರಕ್ಕೂ ಕೂಡ ಇಳಿಯನ್ನು ತೆಗೆದು ಒಳ್ಳೆ ಬುದ್ಧಿಯನ್ನು ಕೊಡಲಿ ಎಂಬ ನಿಟ್ಟಿನಲ್ಲಿ ಪ್ರಾರ್ಥನೆಯನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಇವತ್ತು ಅಮಾಸೆ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯವನ್ನು ಪ್ರತಿಭಟನಾಕಾರರು ಮಾಡ್ತಾ ಇದ್ದಾರೆ. ಇನ್ನು ಪ್ರತಿಭಟನಾಕಾರರನ್ನು ಕೂಡ ಮಾತಾಡಿಸ್ತೀನಿ. ಸರ್, ಇವತ್ತು ಅಪ್ಪಿಕೋ ಚಳುವಳಿ ಈ ಒಂದು ಉದ್ದೇಶ ಏನು ಸರ್? ಸರ್, ಇದು ಅಪ್ಪಿಕೋ ಚಳುವಳಿ ನಮ್ಮ ಕಾವೇರಿ ಮಾತೆ, ನಮ್ಮ ಎತ್ತ ತಾಯಿ ಕಾವೇರಿ ಮಾತಾ ತಮಿಳುನಾಡಿಗೆ ಹರಿಬಾರ್ದು, ನೀನು ಇಲ್ಲೇ ಇರಬೇಕು ಅಂತೇಳಿ ಅಪ್ಪಿಕೋ ಚಳುವಳಿ ಮಾಡಿ ಭಕ್ತಿ ಪೂರ್ವದಿಂದ ತಾಯಿ ಕಾವೇರಿ ಮಾತೆ ಪೂಜೆ ಮಾಡಿಸ್ಕೊಂಡಿದ್ದೀವಿ. ಮತ್ತು ಈ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಲಿ, ರೈತರ ಪರ ಇರಲಿ, ರೈತರ ಹೋರಾಟದ ಪರ ಇರಲಿ, ರೈತರ ನೇಗಿಲೆ ಯೋಗಿಯ ಹೋರಾಟದ ಪರವಾಗಿರಲಿ ಅಂತೇಳಿ ವಿಶೇಷವಾಗಿ ನಮ್ಮ ಶಕ್ತಿ ದೇವತೆ ಕಾಳಮ್ಮ ದೇವಿ ಹತ್ರ ಹೋಗಿ ನಿಂಬೆಹಣ್ಣಿನ ಮಂತ್ರಿಸ್ಕೊಂಡ್ಬಂದು ಅವ್ರಿಗೆ ನಿಂಬೆಹಣ್ಣಿನ ಇಳಿ ತೆಗೆದು ಈ ಮೇಲಾದರೂ ರೈತರ ಪರ ಇರಿ, ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಸಬೇಡಿ, ಇನ್ಮೇಲೆ ನಿಮ್ಮ ಬುದ್ಧಿ ಸ್ವಲ್ಪ ಭ್ರಮಣೆ ಆಗಿದ್ದರೆ ಸರಿಯಾಗಲಿ ಅಂತೇಳಿ ಅವರ ಫೋಟೋಗೆ ಎಳಿ ತೆಗೆದು ಒಂದು ವಿಶೇಷವಾಗಿ ಪೂಜೆ ಮಾಡಿದ್ವಿ. ಇನ್ಮೇಲಾದರೂ ಈ ರಾಜ್ಯದ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಏನು
CWRC ಏನು ಆದೇಶ ಇದೆ, ಪ್ರಾಧಿಕಾರ ಆದೇಶ, ಇದಕ್ಕೆ ಹಿಂದೆ ನಮ್ಮ ಸ್ನೇಹಿತರು ಜ್ಞಾಪನ ಮಾಡಿದ್ರು. ಬಂಗಾರಪ್ಪನವರು ಆದಂಥ ಕಾಲದಲ್ಲಿ ಆ ಆದೇಶನ ಹಿಂದೆ ತೆಗೆದು ಬಿಸಾಕ್ಬಿಟ್ಟಿದ್ರಂತೆ. ಅದೇ ಥರ ನೀವು ರೈತರ ಪರ ನಿಲ್ಲಿ ಅಂತೇಳಿ ನಾವು ಆಗ್ರಹ ಮಾಡ್ತಾ ಇದ್ವಿ, ಮತ್ತು ಮನವಿ ಕೂಡ ಮಾಡ್ಕೊಳ್ತಾ ಇದ್ದೀವಿ. ಸರ್, ಈಗ ಪದೇ ಪದೇ ಅನ್ಯಾಯ ಆಗ್ತಾ ಇದೆ ರಾಜ್ಯಕ್ಕೆ, ವಾಸ್ತವ ಸ್ಥಿತಿನ ತಿಳಿತಾ ಇಲ್ವಾ? ಈ ರೀತಿ ಆದೇಶ ಎಷ್ಟರ ಮಟ್ಟಿಗೆ ಮಾರಕನ ಮಂಡ್ಯ ಜಿಲ್ಲೆಗೆ ಅಂತ? ಮಂಡ್ಯ ಜಿಲ್ಲೆಗೆ ಇದು ಮಾರಕನೇ. DK ಶಿವಕುಮಾರೇ ಇದೇ ಸಂದರ್ಭ ಬಂದಾಗ ಬಂಗಾರಪ್ಪನವರು ಸುಗ್ರೀವಾಜ್ಞೆ ತಂದು ಯಾವುದೇ ಕಾರಣಕ್ಕೂ ನೀರು ಬಿಡಲಿಲ್ಲ. ಹಾಗಾಗಿ ನೀವು ಕೂಡ ನೀರು ಬಿಡಬೇಡಿ. ಹಂಗಾಗಿ ಇವತ್ತು ಭೀಮ್ ಅಮಾವಾಸ್ಯೆ. ಏನೋ ನಮ್ಮ ಮಂಡ್ಯ ಕಡೆ ಒಂದು ಗಾದೆ ಹೇಳ್ತಾರೆ, ಏನು ಹಿಂಗೆ ಆಡ್ತಾವನೆ ಅಂದಿಗೆ ಹೋಗೋ ಒಂದು ತಡೆಗಡೆ ಓಡಿಸೋ, ಒಂದು ನಿಂಬೆಹಣ್ಣು ಮಂತ್ರಿಸೋ ಅಂದ್ಬಿಟ್ಟು. ಹಂಗೆ ನಮ್ಮ ಮುಖ್ಯಮಂತ್ರಿ DK ಶಿವಕುಮಾರ್ಗೆ ಇವತ್ತಾರ ಒಳ್ಳೆಯದಾಗಲಿ, ರೈತರಿಗೆ ಒಳ್ಳೇದು ಮಾಡಲಿ. ನಮ್ಮ ಕರ್ನಾಟಕದ KRS ಕಟ್ಟೆ ತುಂಬಿಲ್ಲ, ಹಾಗಾಗಿ ನಮ್ಮ ರೈತರಿಗೆ ಕರ್ನಾಟಕ ಜಿಲ್ಲೆಗೆ ಮಾತ್ರ ನೀರು ಬಿಡ್ತೀವಿ, ತಮಿಳ್ನಾಡಿಗೆ ಬಿಡಬೇಡಿ ಅಂತ ಹೇಳ್ಬಿಟ್ಟು ಇವತ್ತು ಅವ್ರಿಗೆ ಒಳ್ಳೇದಾಗಲಿ ಅಂದ್ಬಿಟ್ಟು ಪೂಜೆ ಮಾಡಿಸಿದ್ದೀವಿ. ಸರ್, ಪದೇ ಪದೇ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ, ಮುಂದಿನ ಹೋರಾಟ ಹೇಗಿರುತ್ತೆ ಸರ್? ಸರ್, ಇವತ್ತಿಂದ ನಮ್ಮ ರಾಜ್ಯಾಧ್ಯಕ್ಷರು ಒಂದು ಹೋರಾಟಕ್ಕೆ ಕರೆ ಕೊಟ್ಟಿದ್ದೀವಿ. ಉಗ್ರ ಚಳವಳಿ ನಾಳೆಯಿಂದ ಇನ್ನೂ ಹಮ್ಮಿಕೊತಾ ಇದ್ದೀವಿ. ಇವತ್ತು ರೈತ ಕಲ್ಯಾಣ ಸಮಿತಿ 10 ಗಂಟೆಗೆ ಸಭೆ ಕರೆದಿದೆ, ಮೀಟಿಂಗ್ ಹೋರಾಟ ಇದೆ. ಹೋರಾಟ ಇವತ್ತಿಂದ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ನೀರನ್ನ ಬಿಡಬಾರ್ದು, ಅವರ ಆದೇಶವನ್ನು ರದ್ದು ಮಾಡಬೇಕು, ಅದನ್ನು ಧಿಕ್ಕರಿಸ್ಬೇಕು. ಇವರು ಧಿಕ್ಕರಿಸಿ ಒಳ್ಳೇದಾಗಲಿ ಅಂತೇಳಿ ಇವತ್ತೆಲ್ಲ ಸ್ನೇಹಿತರು ಅವ್ರಿಗೆ ಒಂದು ಪೂಜೆನೂ ಮಾಡಿದ್ದೀವಿ. ಒಳ್ಳೆ ಬುದ್ಧಿ ಕೊಡಲಿ ಅವ್ರಿಗೆ. ಈ ನಾಡಿನ ಒಬ್ಬ ರೈತನ ಮಗ ಅಂತ ಹೇಳ್ತಾರೆ, ರೈತರಿಗೆ ಅನ್ಯಾಯ ಮಾಡಬೇಡಿ ಅಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಆಗ್ರಹವನ್ನು ಮಾಡ್ತಾ ಇದ್ವಿ. ಈಗಾಗಲೇ ಹೋರಾಟ ಶುರು ಮಾಡಿದ್ದೀವಿ 5 ದಿವಸದಿಂದ. ಇವತ್ತಿಂದ ಮತ್ತೆ ಉಗ್ರ ಹೋರಾಟ ಚಳವಳಿ ಆಗುತ್ತೆ ಸರ್. ತಮಿಳ್ನಾಡು ನೀರು ಬಿಟ್ರೆ ನಿಮ್ಮ ಹೋರಾಟ ಹೇಗಿರುತ್ತೆ ಸರ್? ಉಗ್ರವಾಗಿರುತ್ತೆ ಸರ್. ನಮ್ಮ ರಾಜ್ಯ ಸರ್ಕಾರದ ವೈಫಲ್ಯ ಅಂತಲೇ ಹೇಳ್ಬೋದು ಸರ್. ಏನು ಕಮಿಟಿ ಇದೆ ಅಲ್ಲಿ ಸತ್ಯಾಸತ್ಯತೆಯನ್ನು ಅವರು ತೋರಿಸುವಲ್ಲಿ ವಿಫಲರಾಗಿದ್ದಾರೆ. ಏನು ನಮ್ಮ ಲಾಯರ್ ಇಟ್ಟಿದ್ದಾರೆ, ಅವರು ಸರಿಯಾಗಿ ಅಲ್ಲಿ ಮಾಹಿತಿ ಕೊಟ್ಟಿಲ್ಲ. ನಮ್ಮ ರಾಜ್ಯ ಸರ್ಕಾರದ ಸಂಪೂರ್ಣ ವಿಫಲ. ಮಂಡ್ಯದಲ್ಲಿ ಇವತ್ತಿದ್ದ ಉಗ್ರ ಹೋರಾಟ ಶುರು ಆಗ್ತಾ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ ಸರ್. ಇದಿಷ್ಟು ಪ್ರತಿಭಟನಾಕಾರರ ಮಾತಾಗಿರುವಂಥದ್ದು. ಅಂದರೆ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರನ್ನು ಹರಿಸಬಾರ್ದು, ಒಂದು ದಿಟ್ಟ ನಿರ್ಧಾರವನ್ನು ಬಂಗಾರಪ್ಪ ಅವರ ರೀತಿ DK ಶಿವಕುಮಾರ್ ಅವರು ಕೂಡ ತೆಗೆದುಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಆಗ್ರಹವನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಚಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.